ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬೀದರಕುಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಮೊಟ್ಟೆ ಬಾಳೆಹಣ್ಣು ವಿತರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಶಾಲಾ ಶಿಕ್ಷಕನ ವಿರುದ್ಧ ವಿದ್ಯಾರ್ಥಿಗಳಿಂದಲೇ ಈ ಒಂದು ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮಕ್ಕಳ ಆಹಾರದಲ್ಲಿ ಗುಳಂ ಮಾಡಿದಂತಹ ಮುಖ್ಯ ಶಿಕ್ಷಕ ಸಿದ್ದಲಿಂಗ ಅವರ ಬಗ್ಗೆ ಈ ಒಂದು ಆರೋಪ ಕೇಳಿ ಬಂದಿದೆ. ಮೊಟ್ಟೆ ಬಾಳೆಹಣ್ಣು ಕೊಡುವ ಆದೇಶವಿದ್ದರೂ ಬಾಳೆಹಣ್ಣು ಮೊಟ್ಟೆ ಕೊಡದೆ ಹಣವನ್ನ ಈ ಒಂದು ಶಿಕ್ಷಕ ಪಡಿತಾ ಇದ್ದ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. 1 ವರ್ಷದಿಂದ ಮೊಟ್ಟೆ ಬಾಳೆಹಣ್ಣು ಕೊಡದೆ ಶೇಂಗಾ ಚಿಕ್ಕಿಯನ್ನ ಕೊಡ್ತಾ ಇದ್ದಾನೆ ಅನ್ನುವಂತಹ ಒಂದು ಆರೋಪ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ವಾರದಲ್ಲಿ 2 ಬಾರಿ ವಿತರಣೆ ಮಾಡಬೇಕು ಎಂಬುದು ಸರ್ಕಾರದ ಆದೇಶವಿದ್ದರೂ ಕ್ಯಾರೆ ಎನ್ನದೇ ಈ ಒಂದು ಮುಖ್ಯ ಶಿಕ್ಷಕ ವರ್ತಿಸ್ತಾ ಇದ್ದಾರೆ. ಶಿಕ್ಷಕನ ಈ ಒಂದು ನಡೆಗೆ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1ರಿಂದ 7ನೇ ತರಗತಿಯವರೆಗೆ ಇರುವಂತಹ ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿದೆ. ಒಟ್ಟು 250ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ.